ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ಹಾಗೆ ಕಂಟಿನ್ಯೂ ಪಾರ್ಟ್ 2 ಇರುತ್ತೆ. ಏನಂದ್ರೆ ಅಕ್ಕನ ಮಗಂದು ಉಪನಯನ ನೀವೇನು ಪಾರ್ಟ್ 1 ನೋಡಿದ್ವಿ. ಸೊ ಕಂಪ್ಲೀಟ್ ವಿಡಿಯೋ ಇನ್ ನೆಕ್ಸ್ಟ್ ಫರ್ದರ್ ಏನಿದೆ ಪಾರ್ಟ್ 2 ಅಲ್ಲೇ ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ಸೊ ಹಿಯರ್ ವಿ ಗೋ. ಇವಾಗ ತೆಗ್ದಿಲ್ಲ, ನೀರಲ್ಲಿ ಹತ್ಕೊಂಡು ಪ್ರೋಕ್ಷಣೆ ಮಾಡೋದು. ಓಂ ವಾಯುದಕೇನೆ ಹಿದಿ ದಿಕ್ಕೇಶ ಆನ್ಮಪತೋ ಪಾಪ ಉಳಿದಂತ ಜೀವಸೇ ದೀರ್ಘಾಯುತ್ವ. ಕೂದಲೇ ಝೂಮ್ ಮಾಡಿ. ಹೌದೇ ಏನು ಅವರಿಗೆ ಮತ್ತೆ ಇನ್ನೊಂದು ತಣ್ಣೀರು ತಗೊಂಡು ತಣ್ಣೀರಿಂದ ಪ್ರೋಕ್ಷಣೆ ಮಾಡಿ. ಐಸ್ ಕ್ಯೂಬ್ ಕೊಡೋಣ, ಐಸ್ ವಾಟರ್ ಅಲ್ವಾ? ಐಸ್ ಕ್ರೀಮ್ ಮಾತ್ರ ಬೇಕು. ಪಾಪವುಂದದ್ದ ಜೀವಸೇ ದೀರ್ಘಾಯುತ್ವಾಯ ವರ್ಚಸೆ ಜೋರ್ಚ ಸೂರ್ಯಂ ದೃಶೇ. ಇಬ್ರು ಈ ಕಡೆ ನೋಡೋದು. 1 2 3 ಇದು ಇದೆ ಈ ಕಡೆ. ಓಂ ಏನಾಂ ತತ್ಸವಿತಾಕ್ಷರೇಣ ಸೋಮಸ್ಯರಾನ್ ಪಾವನಸ್ಯ ವಿದ್ವಾನ್ ತೇನ ಬ್ರಹ್ಮಾಣಾವಪತೇತ ವಸ್ಯಾಂ ಜಲದಷ್ಟದ್ಯತಾಸದಯನ್ನ. ಈ ಸೈಡ್ ರಾವೆ ಭೂವಿ ಸುಮ್ಮನೆ ಟಚ್ ಆದ್ರೆ ಇದಕ್ಕೆ ಅವಶ್ಯಕತೆ ಇಲ್ಲ ಅಲ್ವಣ್ಣ? ತೆಚ್ಕೊಂಡಲ್ವಣ್ಣ? ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಿರಂಗೆ ಅಲ್ಲಿ ಚೋಳಶಾಸ್ತ್ರ ನಡೀತಾ ಇದೆ. ಚೋಳನ ನಂಗೆ ಗೊತ್ತಿಲ್ಲ, ಅದು ಶಾಸ್ತ್ರ ನಡೀತಿದೆ. 5 ಜಾಗದಲ್ಲಿ ಬಿಟ್ಟು ಇನ್ನೆಲ್ಲ ಕಂಪ್ಲೀಟ್ ಗುಂಡು ಅಂತ ಹೇಳಿದ್ರು. ಬಟ್ ಇದು ಏನ್ ಕಂಪ್ಲೀಟ್ ಶಾಸ್ತ್ರ ಅಂತ ನನ್ಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಅಲ್ಲಿ ಏನ್ ನಡೀತಿದೆ ಅಂತ ಅಷ್ಟು ಮಾತ್ರ ನನ್ಗೆ ಗೊತ್ತು. ಸೊ 1 ಪಾರ್ಟ್ ಆಗಿದೆ, ಹಿಂದೆ ಪಾರ್ಟ್ ಆಲ್ರೆಡಿ ಇದೆ. ಇನ್ನು ಮಿಕ್ಕಿದ 4 ಮಾತ್ರ ಮಾಡ್ಬೇಕಂತ ಹೇಳಿದ್ದು. ಸಾರಿ, ಟೋಟಲ್ 5, ಮುಂದೆ 1 ಇವಾಗ ಮಾಡಿದ್ರು. ಇನ್ನ ಮಿಕ್ಕಿದ್ದು 3 ಆಲ್ರೆಡಿ ಒಂದು ಬ್ಯಾಕ್ ಸೈಡ್ ಇದೆ. ಸೊ ಅವನು ಅವ್ರು ಮಾಡ್ತಿದಾರಲ್ಲ, ಅವನು ಕೈ ಕೊಟ್ಟು, ಅವನು ಮತ್ತೆ ಅವ್ರ ತಂದೆ ಕೊಟ್ಟು ಅಲ್ಲಿ ಸಪ್ರೇಟ್ ಆಗಿ ಒಂದು ತಟ್ಟೆಲಿ ಅಕ್ಷಂತೆ ಕಾಳೆಲ್ಲ ಇಟ್ಟಿದಾರಲ್ಲ, ಒಂದೊಂದ್ ಜಾಗದಲ್ಲಿ ಅದೇನೋ ಪೂರ್ವ ಪಶ್ಚಿಮ ಅದೇನೋ ಅವ್ರ ಮಂತ್ರ ಹೇಳ್ಕೊಂಡು ಹೇಳ್ತಾ ಇದ್ರು. 3 days ಏನಾ? ಫುಲ್ ಟೀಚರ್ಸ್ 3 days. ಆಕ್ಚುಲಿ 5 days 16 days ಎಲ್ಲ ಬಿಡ್ತಾರೆ. ಫುಲ್ ಪ್ರಾಬ್ಲಮ್ 3 days. ಆಮೇಲೆ ಮರ್ತೋಗ್ಬಿಡ್ತಾನೆ ಸ್ಕೂಲ್ಗೆ ಹೋಗೋದು. 15 ದಿನ ಮನೇಲಿ ಇಟ್ಕೊಟ್ರೆ. ದಕ್ಷಿಣ ಕೇಶಾನ್ ವಾಪಯಿಸ್ವಾ ಸೈಡ್ ಹೋವೆ ಪಾಪ. ತಾನ್ ಕೇಶಾನ್ ಚಕ್ರತ್ವೇ ನಿದಾಯ. ಸೊ ಫೈನಲಿ ಅವನ್ಗ ಅದೆಲ್ಲ ಆದ್ಮೇಲೆ ಸ್ನಾನ ಮಾಡ್ಕೊಂಡ್ ಬಂದು ಅವ್ರ ಮನೆ ಕಡೆಯಿಂದ ಬಟ್ಟೆ ಏನ್ ಕೊಡ್ಬೇಕು, 3 ಜನಕ್ಕೂ ಬಟ್ಟೆ ಕೊಟ್ರ. ಸೊ ಇಲ್ಲಿ ಮೇನ್ ಉಪನಯನ ಅಂತ ಮಾಡೋದೇನು ಜನ್ವಾರ ಶಾಸ್ತ್ರ. ಅವನಿಗೆ ಇವಾಗಿದ್ದ ಜನ್ವಾರ ಹಾಕೊಂತಾನೆ. ಸೊ ಇಲ್ಲಿಂದ ಅವನು ಡೈಲಿ ಸಂಧ್ಯಾವತನ ಅದ್ರ ಪ್ರೊಸೀಜರ್ ಏನೇನಿದೆಯೋ ಅದೆಲ್ಲ ಮಾಡ್ಕೋಬೇಕು ಅವನು. ಸೊ ಇಲ್ಲಿ ನಾವೆಲ್ಲ ಲೇಡೀಸ್ ಎಲ್ಲ ನಿಂತ್ಕೊಂಡು ಅವನ್ಗೆ ಆಶೀರ್ವಾದ ಮಾಡ್ತಾ ಇದೀವಿ. ಸೊ ಎಲ್ರಿಗೂ ಬಂದಿರೋರೆಲ್ರಿಗೂ ಅಕ್ಷತೆ ಕಾಳು ಕೊಟ್ಟು ಎಲ್ಲಾರು ಅವ್ನಿಗೆ ಇವಾಗ ಮೇನ್ ಇದೇನೆ, ಅವನ ಅದೇ ಜನ್ವಾರ ಹಾಕೊಂತಾನಲ್ಲ, ಮೇನ್ ಅದೇನೆ. ಓಂ ವಿಷ್ಣವೇ ನಮಃ. ಓಂ ಮಧುಸೂದನಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಋಷಿಕೇಶಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಸಂಕರ್ಷಣಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ಪ್ರದ್ಯುಮ್ನಾಯ ನಮಃ. ಓಂ ಅನಿರುದ್ಧಾಯ ನಮಃ. ಓಂ ಪುರುಷೋತ್ತಮಾಯ ನಮಃ. ಓಂ ಅಧೋಕ್ಷಜಾಯ ನಮಃ. ಓಂ ಜ್ಞಾನಸಿಂಹಾಯ ನಮಃ. ಓಂ ಅಚ್ಯುತಾಯ ನಮಃ. ಸೊ ಅದೆಲ್ಲ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಹೋಮ ಸ್ಟಾರ್ಟ್ ಆಯ್ತು. ಇಲ್ಲಿ ಹಾರ ಬದಲಾಯಿಸೋ ಕಾರ್ಯಕ್ರಮ ನಡೀತಿದೆ. ಮೇನ್ ಹೋಮ ಕುತ್ಕೊಂಡಾಗ ಹಾರ ಬದಲಾಯಿಸ್ಕೋಬೇಕ, ಇಲ್ಲ ಯಾವ್ದೇ ಪೂಜೆ ಕುತ್ಕೊಂಡು ಹಾರ ಹಾಕೊಂತಾರೆ. ನೆಕ್ಸ್ಟ್ ಅವರಿಬ್ರು ತಂದೆ ತಾಯಿ ಇಬ್ರು ಸೇರ್ಕೊಂಡು ಅವನಿಗೆ ಹಾರ ಹಾಕಿ ಮತ್ತೆ ಬಾಸಿಂಗ ಆಲ್ರೆಡಿ ಕಟ್ಟಿದ್ರು. ಬಾಸಿಂಗ ಆದ್ಮೇಲೆ ಪೇಟ. ಸೊ ಇಲ್ಲಿಂದ ಅವನು ಪೇಟ ಬಿಚ್ಚೋ ಹಾಗೆ ಇಲ್ಲ, ಕಂಪ್ಲೀಟ್ ಅವನು ಅವತ್ತಿನ ದಿನ ಪ್ರೊಸೀಜರ್ ಏನೇನಿದೆಯೋ
ಅಲ್ಲಿವರೆಗೂ ಅವ್ನ್ ಪೇಟ ಬಿಚ್ಚೋ ಹಾಗೆ ಇಲ್ಲ. ಸೊ ಹೋಮದು ನಮ್ ಫುಲ್ ಕ್ಯಾಪ್ಚರ್ ಮಾಡಕ್ಕಾಗಿಲ್ಲ. ಅದಾದ್ಮೇಲೆ ಲಾಸ್ಟ್ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಲಾಸ್ಟ್ ಪೂರ್ಣಾವತಿ ಟೈಮಿಗೆ ಅದ್ದಯೇ ಸ್ವಿಷ್ಟ ಕೃತ ಇದನ್ನಮ್ಮ ಅತ್ತೆ ದಾತಾಗ್ನೋಷ ಅನಾದಾತಾದಿ ಮಂತ್ರೇ ಓಮಂ ಸ್ವಾಹ ಸತ್ವಜ್ಞೋ ಸಪ್ತ ಜಿಕ್ವಾ ಸಪ್ತಋಷೇ ಸಪ್ತನಾಮ ಪ್ರಿಯಾಣಿ ತೆಗೆದೆ ದೇವಸವಿತ ಪ್ರಾಸಾವೀಹಿ ಪ್ರಣೀತಾ ಸ್ವಪಹಾನೀಯ ಅಕ್ಷತಾನ್ ಶಿರಸಿಧಾರಯೇತ್ ನನಗೆ ಏನದು ಗಾಯತ್ರಿ ಉಪದೇಶ ಮಾಡಿ ಅಂತ ಕೇಳ್ತಿದ್ದೆ. ಅವರು ಅದು ಹಾಗೆ ಆಗ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ಪಾದ ಪೂಜೆ ಮಾಡ್ಬೇಕು ಇವಾಗ. ತಿರುಗಬೇಡ, ಹೋ ಪೇಟ ಬಿದ್ದೋಗ್ತದೆ. ತಲೆ ಬಗ್ಬಾರ್ದು, ಬರೀ ಬಾಡಿ ನೀರು ಚೆಲ್ಬಿಟ್ರೆ ಮತ್ತೆ ಅವ್ರಿಗೂ ಮಾಡ್ಬೇಕು ಇವಾಗ. ಕಾಲಂಗಿ ಹಾಕೊಳ್ಳಿ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬೇಕು, ಅಕ್ಷತೆ ಕೊಡ್ಬೇಕು. ಈ ಕಡೆ ಇದೆ ನೋಡಿ ಪಕ್ಕದಲ್ಲಿ. ನಮಸ್ಕಾರ ಶರತ್ ಹಾಕ್ಬೇಕು. ಹಣೆ ಹಣೆ ತೆಚ್ಚಪ್ಪ ಹಂಗೆ ತಾಯಿಲ್ಲ ಏನೋ ಹೇಳ್ತಾ ಇದೆಯಾ? ತಪ್ಪು ಮಾಡಿದ್ರೆ ಅದು ಒಳ್ಳೇದು, ಅದೆಲ್ಲ ಹೇಳ್ಕೊಡ್ತಾರೆ. ಆದ್ರಿಂದ ನಮ್ಗೆ ಸ್ವಲ್ಪ ನಿಜನೂ ಗೊತ್ತಿದೆ, ಸುಳ್ಳು ಗೊತ್ತಿದೆ, ಪ್ರತಿಯೊಂದು ನಮ್ಗೆ ಗೊತ್ತಿದೆ ಅಂತ ಅವರು ಪ್ರತಿಯೊಂದು ಹೇಳ್ಕೊಡ್ತಾರೆ ನಿಮಗೆ. ಅವ್ರು ಹೇಳ್ಕೊಡ್ತಾರೆ, ಅದನ್ನ ನೀವು ಹೇಳ್ಬೇಕು. ಸ್ಮೃತಂಚಮೆ ಅಸ್ಮೃತಂಚಮೆ ತನ್ಮ ಉಭಯೌ ವ್ರತಂ. ಅದು ಒಂದು ವ್ರತ ಇದ್ದಂಗೆ. ಅದನ್ನ ಯಾವಾಗಲೂ ತಪ್ಪದೇ ಪಾಲಿಸಬೇಕು, ಸತ್ಯವನ್ನೇ ಹೇಳಬೇಕು. ಓಕೆನಾ? ಕಷ್ಟ ಕಾಲದಲ್ಲಿ ಒಂದ್ಸರಿ ಸುಳ್ಳು ಹೇಳಿದ್ರು ಪರವಾಗಿಲ್ಲ, ಆದ್ರೆ ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಅಂತ ಹೇಳ್ತಿದ್ದಾರೆ. ಓಕೆನಾ? ನಿಂದಾಚಮೆ ಅನಿಂದಾಚಮೆ ತನ್ಮ ಉಭಯೌ ವ್ರತಂ. ಯಾರನ್ನೂ ನಿಂದನೆ ಮಾಡಬಾರ್ದು. ಕಷ್ಟ ಕಾಲದಲ್ಲಿ ಅವ್ರು ತೊಂದರೆ ಕೊಟ್ರೆ ನಾವು ಅವ್ರಿಗೆ ತೊಂದರೆ ಕೊಡ್ಬೋದು. ಅವ್ರೇನು ತೊಂದರೆ ಕೊಡ್ದಂಗೆ ನಾವು ತೊಂದರೆ ಕೊಡಬಾರ್ದು. ನಿಂದನೆ, ಇನ್ನೊಬ್ಬರಿಗೆ ನಿಂದನೆ ಅನ್ನೋದು ಮಾಡಬಾರ್ದು. ಓಕೆನಾ? ಅದು ಹೇಳ್ಕೊಡ್ತಾರೆ. ಶ್ರದ್ಧಾಚಮೆ ಆದಿತ್ಯಾದಿ ನಮಗ್ರಹ ಜೀವನ್ಮ ಕರ್ಪೂರ ಮಂಗಳ ನಿರಾಜನಾಮಿ ನೀರಾಜನಾನಂತರ ಮಧ್ಯಾಚಮನ ಪೂರಕ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಏಕ ಪರಮಾತ್ಮ ಪಾದಾರವಿಂದಗಳು ಗೋವಿಂದ ಗೋವಿಂದ. ಯಶಃ ಪ್ರಜ್ಞಾಂ ವಿದ್ಯಾಂ ಗುಪ್ತಂ ಅಹಂಬೋ ಅಭಿವಾದಯೇ ದೇಶದ ಶಾಖ ತಗೊಂಡು ನಮಸ್ಕಾರ ಮಾಡ್ಕೊಂಡು ಭೂಮಿನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಯಜಮಾನ್ರಿಗೆ ಅಕ್ಷತೆ ಕೊಟ್ಟು 3 ಸತಿ ನೀರು ಸಿಕ್ಬಿಡಿ. ಅನೇನಾಗ್ಬಿಟ್ಟು ಹೋಮ ವಿಧಾನ ಊಟಕ್ಕೆಲ್ಲ ತೊಂದರೆ
అక్కడ కొంచెం జాగా అయ్యిందా ఓపుకుంటూ తెస్తా ఉండాలి. అందరు చేతి ముట్టించుకొని పోతాం. కింద యాదో ఒక జాగాలో తొందరగా పెట్టండి. పెట్టేసి రాండి, భిక్షం మేము పెట్టాలి. వాళ్ళు ఆడే ఉండేస్తారు. లేదు పెద్ద ముద్రేని పైన బాగుండారా పెద్దయ్య చూడు ಕ್ಯಾಮ್ರಾ ಎಲ್ಲ ಹೋಗಿತ್ತು ಇಂಕೊಗ್ರಂಟ ಅವ್ರು ಹಿಡ್ಕೊಳಕ್ಕ ಒಬ್ರು ಬಂದು ಹಿಡ್ಕೊಬೇಕು. ನಾನು ಬರಲಾ ಅಂದ್ರೆ ಕೊಡೋರೊಬ್ರು ಕೆಳಗೆ ಕಟ್ಟಿ ನೀವೇ ತೆಗೀರಿ ಹೆಣ್ಮಕ್ಳು ಆಗ್ತಾ ಇರಬೇಕಾದ್ರೆ ಭವತಿ ಸರಿ ಒಬ್ಬರಿಗೆ ಇದಕ್ಕೂ ವಿಳೆದೆಲೆ ಆಗಕ್ಕೆ ಕಪ್ಪು ಆ ಮೂರು ಹೆಂಗಾದ್ರೂ ಸರ್ ಇದ್ರು ಸಾಕು ಭವಾನ್ ಅಮ್ಮ ಭವತಿ ಭಿಕ್ಷಾಂ ದೇಹಿ ಭವತಿ ಇಲ್ಲಿ ಕೆಲಸ ಹಂಗೆ ಇರ್ಲಿ ಬಿಡ, ಅದು ಹಂಗೆ ಇರ್ಲಿ. ಗೊತ್ತಾಯ್ತು ಮೇಲ್ ಮಾಡೋದು ಎಷ್ಟು ಒಬ್ಬೊಬ್ರು ಮಾಡೋದು ಸ್ವಲ್ಪ ಮೇಲ್ ಮಾಡಿ ಸ್ವಲ್ಪ ಹಾಂ ಓಕೆ ಬನ್ನಿ ಆ ಕಡೆ ಸ್ಕ್ರೀನ್ ಪಟ್ಟು ವಿಜಯ ಅದರಲ್ಲೇ ತೆಗೆದುಕೊಡು ಫೋನ್ ಕೊಡಿ, ಬುಕ್ಕು ಫೋನ್ ಕೊಡಿ ಹಂಗೆ. ತೆಗ್ದಿಲ್ಲ ಇನ್ನೊಂದು ಸೊ ಇಲ್ಲಿವರೆಗೂ ನೀವೇನ್ ನೋಡ್ಕೊ ಬಂದ್ರೆ ಅದು ಗೋಧಿಯಿಂದ ಭಿಕ್ಷೆ ಭೀಮ್ ಅಂತ ಹೇಳ್ತೀವಿ, ಒಡಗ್ ಭೀಮ್ ಭಿಕ್ಷಂ ಭೀಮ್ ಅಂತ ಹೇಳ್ತಾರೆ. ಇದನ್ನ ಗೋಧಿಯಿಂದ
ದಾನ ಮಾಡ್ತಾರೆ. ಸೊ ಎಲ್ಲರೂ ಪ್ರತಿಯೊಂದು ಯಾರ್ಯಾರ ಗೆಸ್ಟ್ ಮನೆಗೆ ಬಂದಿದಾರೋ ಅವರೆಲ್ಲಾರು ಮೂರ್ ಸಲ ಹಾಕಿ ಹೋಗ್ಬೇಕು. ಬಾಯ್ಸ್ಗೆ ಒಂದ್ ಹೇಳ್ಬೇಕು, ಗರ್ಲ್ಸ್ಗೆ ಭವತಿ ಭಿಕ್ಷಾಂದೇಹಿ ಅನ್ಬೇಕು. ಬೆಳಗಿರಿ ಬೇಗ ಆರತೀಗ ನಂದನ ಕಂದಗೆ ನವನಿತ ಚೋರಗೆ ಮಾನಸ ಮುರಳೀಗ ಮುಂದಕ್ಕೆ ಅಮ್ಮ ಕೊಡಪ್ಪ ಅಲ್ಲೇನ ಪ್ರೀತಿಯಿಂದ ಕೊಡ್ತಾ ತಾಯಿ ಜೊತೆ ಸಂಗೀತ ತಾಯಿ ಮಮಕಾರದಲ್ಲಿ ಯಾವಾಗ ಬೇಕಾದ್ರೆ ತಿನ್ಬೋದು. ತಾಯಿ ತನ್ನ ತಟ್ಟೆಯಲ್ಲಿ ತಿನ್ಬೇಕಾದ್ರೆ ಮಗು ಬಿಡುತ್ತಲ್ಲ, ಇವನಿಗೆ ಇದು ಕೊನೆ. ಅವನು ಇನ್ಮೇಲೆ ಆಚರಣೆಗಳೆಲ್ಲ ಮಾಡ್ತಾನಲ್ವಾ, ಅದಕ್ಕೆ ಇದು ಕೊನೆಯ ಮಾತ್ರ ಸಮಭೋಜನ ಅಂತ ಕರೀತಾರೆ. ಸೊ ಫೈನಲಿ ಆರತಿಯಲ್ಲಾಗಿ ನಮ್ಮ ಹುಡುಗ ಈಚೆ ಬಂದ. ಸೊ ಇಲ್ಲಿ ಕಾಶಿ ಯಾತ್ರೆಗೆ ಅಂತ ಹೊರಡ್ತಾ ಇದೀವಿ. ಸೊ ಮದುವೆ ಮನೆಗಳಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಚೌಲ್ಟ್ರಿಯಲ್ಲಿ ಟೆಂಪಲ್ ಇರುತ್ತಲ್ಲ, ಈಚೆ ಬಂದು ಅಲ್ಲಿ ಮಾಡ್ತಾರೆ. ಸೊ ಅವಾಗ ಅತ್ತೆ ಮಾವಂದಿರು ಪಾದ ಪೂಜೆ ಮಾಡ್ತಾರಲ್ಲ, ಸೊ ಅದೆಲ್ಲ ಇಲ್ಲಿ ಇರೋದಿಲ್ಲ. ಸೊ ಕಾಶಿ ಯಾತ್ರೆಗೆ ಅಂತ ಬಂದು ಅರಳಿ ಮರದ ಹತ್ರ ಬಂದು ಪೂಜೆ ಮಾಡಿ ಅವ್ನ ಕೈಯಲ್ಲಿ ಏನಿಟ್ಕೊಬೋದ್ನಲ್ಲ ಅದನ್ನೆಲ್ಲ ಆ ಮರಕ್ಕೆ ಅರ್ಪಿಸಿ, ಮತ್ತೆ ಕಂಕಣ ಕಟ್ಟಿರೋದು ಅದೆಲ್ಲ ಅದಕ್ಕೆ ಅರ್ಪಿಸಿ, ಮತ್ತೆ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಮತ್ತೆ ಮನೆಗೆ ಹೋಗೋದು. ಇದು ಶಾಸ್ತ್ರ ಅಂತ, ಇದು ಶಾಸ್ತ್ರ ನಡೆದಿರೋದು. ಸೊ ಅವ್ರ ಜೊತೆಗೆ ನಾವುಗಳು ಬಂದು ನಾವು ಅರ್ಶಿನ ಕುಂಕುಮ ಎಲ್ಲ ಬಡಿಸಿ ನಮಸ್ಕಾರ ಮಾಡಿಕೊಂಡು, ಮತ್ತೆ ಪಕ್ಕದಲ್ಲಿ ನಾಗರ ಕಲ್ಲಿತ್ತು, ಅಲ್ಲೂ ಕುಂಕುಮ ಅದೆಲ್ಲ ಬಡಿಸ್ಬಿಟ್ಟು ಪ್ರದಕ್ಷಿಣೆ ಎಲ್ಲ ಹಾಕಿ ಸೀದಾ ಮನೆಗೆ ಹೋಗಿದ್ದು. ಅಲ್ಲಿ ದೇವಣ್ಣ ದರ್ಶನ ఆయన చదువు ఆయన అని వాడిని అడగండి. ಆ ರಾళ్ళ ಅಂತ ತಕೊಂಡ್ వచ్చి ನಾವು ಹೇಳ ಕಲ್ಲಲ್ಲೆಲ್ಲ ತೊಳ್ಕೊಂಡ್ ಬಂದಿದ್ವಿ. మామగారు ఒక చిప్పు కింద ఉండాలా, ఒక చిప్పు పైన పోవాలా, ఇట్లా కొట్టండి. ఇవిడ అత్తం క్యాచ్ పెట్టుకుంటారు అట్లా కొట్టాలి. ఇవిడు ಕೌಸ್ತುಭ ಏನಕ್ರಾ. ಸೊ ನೀವೇ ನೋಡಿದ್ರದಲ್ಲ, ಅದೆಲ್ಲ ಮುಗಿಸ್ಕೊ ಬಂದು ಅಲ್ಲೆಲ್ಲ ಆರತಿ ಮಾಡಿ ಅದಾದ್ಮೇಲೆ ಒಳಗಡೆ ಬಂದು, ಸೊ ಇಲ್ಲೆಲ್ಲ ಆಲ್ರೆಡಿ ಊಟಕ್ಕೆ ಕೂತಿದ್ರು. ಸೊ ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಕೊಂಡು ಬಂದೆ. ಸೊ ಅಲ್ಲಿ ಹಿಂದೆಗಡೆಯಿಂದ ಅಕ್ಕ ಅದು ರಿಟರ್ನ್ ಗಿಫ್ಟ್ ಬ್ಯಾಗ್, ಜೂಟ್ ಬ್ಯಾಗ್ ತಂದಿದ್ರು ದೊಡ್ಡದು, ಅದನ್ನ ಎಲ್ರಿಗೂ ಕೊಡ್ತಾ ಇದ್ರು. ಲೇಡೀಸ್ಗೆ ಜೆಂಟ್ಸ್ಗೆ ನಾರ್ಮಲ್ ತಾಂಬೂಲ. ಪಡ್పోతాయి. ಸೊ ಎಲ್ರು ಕಾಮನ್ಲಿ ಊಟ ಆದ್ಮೇಲೆ ಐಸ್ ಕ್ರೀಮ್ ಕೊಡ್ತಾರಲ್ಲ, ಸೊ ವೆದರ್ ಕೂಡ ಕೂಲ್ ಆಗಿರೋದ್ರಿಂದ ಐಸ್ ಕ್ರೀಮ್ ಬೇಡ, ಹೆಲ್ತ್ ಎಲ್ರಿಗೂ ಇಶ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಕ್ಕವರು ಐಸ್ ಕ್ರೀಮ್ ಬದಲು ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಪೌಚಸ್ ತರಿಸಿದ್ರು. ಸೊ ಎಲ್ರಿಗೂ ನಾನೇ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ನಮ್ಮನೆ ಫಂಕ್ಷನ್ ನಾವೆಲ್ಲ ಓಡಾಡ್ಕೊಂಡು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಎಲ್ಲ ಕ್ಯಾಪ್ಚರ್ ಮಾಡಿ ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ತುಂಬ ಲ್ಯಾಗ್ ಆಗುತ್ತೆ ವಿಡಿಯೋ. ಅದಕ್ಕೋಸ್ಕರ ಸ್ವಲ್ಪ ಟ್ರಿಮ್ ಮಾಡಿದ್ದೀನಿ. ಎಲ್ಲೆಲ್ಲಿ ಏನೇನು ಮಿಸ್ ಮಾಡಿದ್ದೀನಿ ಅಂದರೆ ಮಾಡೇ ಇಲ್ಲ ಪ್ರೊಸೀಜರ್ ಅಂತ ಅನ್ಕೋಬೇಡಿ, ಪಾದ ಪೂಜೆನೂ ಎಲ್ಲ ಆಗಿದೆ. ಸೊ ನಾನೆಲ್ಲ ಟ್ರಿಮ್ ಮಾಡಿ ಹಾಕಿದ್ದೀನಿ. ಮಾರ್ನಿಂಗಿಂದ ಮಧ್ಯಾಹ್ನವರೆಗೂ ಏನೇನು ಫಂಕ್ಷನ್ಸ್ ಆಗಿದೆ, ಎಲ್ಲ ಶಾಸ್ತ್ರಗಳು A to Z ಯಾವುದೂ ಮಿಸ್ ಇಲ್ಲದೆ ಇದ್ದಂಗೆ ಎಲ್ಲ ಶಾಸ್ತ್ರಗಳು ಮಾಡಿದ್ದಾರೆ. ಕೆಲವೊಂದು ನಾನು ಟಿಫನ್ ಮಾಡಬೇಕಾದ್ರೆ ಕೆಲವೊಂದು ಕ್ಯಾಪ್ಚರ್ ಮಾಡಿಲ್ಲ, ಬಟ್ ಶಾಸ್ತ್ರಗಳು ಎಲ್ಲ ಕಂಪ್ಲೀಟ್ ಆಗಿದೆ. ಸ್ವಲ್ಪ ಟ್ರಿಮ್ ಮಾಡಿ ಹಾಕಿದ್ದೀನಿ, ತುಂಬ ಲ್ಯಾಗ್ ಆಗುತ್ತಲ್ಲ ಅದಕ್ಕೋಸ್ಕರ.
ಫ್ರೆಂಡ್ಸ್ ನೋಡೋದಲ್ಲ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿದರು ಪಾರ್ಟ್ 2 ಹಾಕು ಕಂಪ್ಲೀಟ್ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿದೆ ನೋಡಿ ನಮ್ಮ ಕಂಪ್ಲೀಟ್ ಉಪನಯನ ವ್ಲಾಗ್. ಪಾರ್ಟ್ 2 ಅಲ್ಲಿ ನಾನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ವಿಡಿಯೋ ಎಲ್ಲ ನೋಡಾದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು.